ವಿಚಿತ್ರ ಬೆಳವಣಿಗೆಯೊಂದರಲ್ಲಿ ಉಗಾಂಡದ ಸೇನಾ ಮುಖ್ಯಸ್ಥ ಜನರಲ್ ಮಹೋಜಿ ಕೈನೆರುಗಬಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರೀ ಚರ್ಚೆಗೆ ಕಾರಣರಾಗಿದ್ದಾರೆ. ಸೊಮಾಲಿಯಾದಲ್ಲಿ ಉಗ್ರಗಾಮಿ ಸಂಘಟನೆಗಳ ವಿರುದ್ಧ ಉಗಾಂಡ ನೀಡುತ್ತಾ ಇರುವ ಭದ್ರತಾ ಸಹಾಯದ ಹೆಸರಿನಲ್ಲಿ ಅವರು ಟರ್ಕಿ ದೇಶದ ಮುಂದೆ ಅಚ್ಚರಿಯ ಬೇಡಿಕೆಗಳನ್ನಿಟ್ಟಿದ್ದಾರೆ. ಟರ್ಕಿ $1 ಬಿಲಿಯನ್ ಹಣ ನೀಡಬೇಕು, ಜೊತೆಗೆ ಆ ದೇಶದ ಅತ್ಯಂತ ಸುಂದರ ಮಹಿಳೆಯನ್ನ ತನ್ನ ಪತ್ನಿಯಾಗಿ ನೀಡಬೇಕು ಅಂತ ಮಹೋಜಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಅವರು ಸಾಮಾಜಿಕ ಜಾಲತಾಣದಲ್ಲಿ ಎಕ್ಸ್ನಲ್ಲಿ ಸರಣಿ ಪೋಸ್ಟ್ಗಳನ್ನು ಮಾಡಿದ್ದು, ಟರ್ಕಿ ಈ ಬೇಡಿಕೆಗಳನ್ನು 30 ದಿನಗಳೊಳಗೆ ಈಡೇರಿಸದೇ ಇದ್ರೆ ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಉಗಾಂಡ ರಾಜಧಾನಿ ಕಂಪಾಲಾದಲ್ಲಿರುವ ಟರ್ಕಿಶ್ ರಾಯಭಾರ ಕಚೇರಿಯನ್ನು ಕೂಡ ಮುಚ್ಚುವುದು, ಜೊತೆಗೆ ಟರ್ಕಿಶ್ ಏರ್ಲೈನ್ಸ್ ತನ್ನ ವಾಯು ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುವುದನ್ನು ನಿಷೇಧಿಸುವುದು ಸೇರಿದಂತೆ ಕಠಿಣ ಕ್ರಮಗಳನ್ನು ಕೈಗೊಳ್ಳುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಹೋಜಿ ಕೈನೆರುಗಬಾ ಹೇಳುವಂತೆ ಸೊಮಾಲಿಯಾದಲ್ಲಿ ಕಳೆದ 2 ದಶಕಗಳಿಂದ ಉಗಾಂಡ ಭದ್ರತಾ ಹೊಣೆ ಹೊತ್ತಿದೆ. ಅಲ್ ಖೈದಾ ಸಂಬಂಧ ಹೊಂದಿರುವ ಅಲ್ ಶಬಾಬ್ ಉಗ್ರ ಸಂಘಟನೆಯ ವಿರುದ್ಧ ಹೋರಾಡುವಲ್ಲಿ ಉಗಾಂಡ ಸೈನಿಕರು ದೊಡ್ಡ ಬೆಲೆ ಕಟ್ಟಿದ್ದಾರೆ. ಆದರೆ ಇದೇ ಸಮಯದಲ್ಲಿ ಟರ್ಕಿ ಸೊಮಾಲಿಯಾದ ಬಂದರುಗಳು, ವಿಮಾನ ನಿಲ್ದಾಣಗಳು ಮತ್ತು ಮೂಲಸೌಕರ್ಯ ಯೋಜನೆಗಳಿಂದ ಅಪಾರ ಲಾಭ ಗಳಿಸ್ತಾ ಇದೆ. ಹೀಗಾಗಿ ಈ ಲಾಭಕ್ಕೆ ಟರ್ಕಿ ಉಗಾಂಡಕ್ಕೆ ಭದ್ರತಾ ಲಾಭಾಂಶ ಕೊಡಬೇಕು ಎಂಬುದು ಉಗಾಂಡದ ಬೇಡಿಕೆಯಾಗಿದೆ. ಮಹೋಜಿ ಕೈನೆರುಗಬಾ ಯಾರು ಅಂದ್ರೆ, ಅವರು ಉಗಾಂಡದ ಅಧ್ಯಕ್ಷರಾದ ಯೋವೆರಿ ಮುಸುವೆನಿ ಅವರ ಪುತ್ರ. ಇದೇ ಕಾರಣಕ್ಕೆ ಉಗಾಂಡದ ರಾಜಕೀಯ ಮತ್ತು ಸೇನಾ ವಲಯದಲ್ಲಿ ಅವರಿಗೆ ಹೆಚ್ಚಿನ ಪ್ರಭಾವವಿದೆ. ಭವಿಷ್ಯದ ಅಧ್ಯಕ್ಷ ಎಂಬಂತೆ ಅವರನ್ನು ನೋಡುತ್ತಾ ಇರುವುದು ಕೂಡ ಇದಕ್ಕೆ ಕಾರಣವಾಗಿದೆ. ಆದರೆ ಅವರ ವಿವಾದಾತ್ಮಕ ಹೇಳಿಕೆಗಳು ಸರ್ಕಾರವನ್ನ ಅನೇಕ ಬಾರಿ ಮುಜುಗರಕ್ಕೆ ಒಳಪಡಿಸಿದೆ. ಇದು ಮಹೋಜಿ ಅವರ ಮೊದಲ ವಿಚಿತ್ರ ಹೇಳಿಕೆಯೇನೂ ಅಲ್ಲ. 2022ರಲ್ಲಿ ಅವರು ಇಟಲಿಯ ಪ್ರಧಾನಿಯಾದ ಮೆಲೋನಿ ಅವರನ್ನು ಕೂಡ ಮದುವೆ ಮಾಡಿಕೊಟ್ರೆ ಇಟಲಿಗೆ 100 ಹಸಿಗಳನ್ನು ನೀಡುವುದಾಗಿ ಹೇಳಿಕೆ ಕೊಟ್ಟು ಸುದ್ದಿಯಾಗಿದ್ರು. ಅಲ್ಲದೆ ಕಿನಿಯಾದ ರಾಜಧಾನಿ ನೈರೋಬಿ ವಶಪಡಿಸಿಕೊಳ್ಳಲು ನಮಗೆ 2 ವಾರಗಳಷ್ಟೇ ಸಾಕು ಅಂತ ಹೇಳಿಕೆ ಕೊಟ್ಟು ರಾಜತಾಂತ್ರಿಕ ಬಿರುಗಾಳಿಗೆ ಕಾರಣರಾಗಿದ್ದರು. ಈ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಅವರ ತಂದೆಯೇ ಸಾರ್ವಜನಿಕವಾಗಿ ಕ್ಷಮೆಯಾಚಿಸಬೇಕಾಯಿತು. ಇತ್ತೀಚೆಗೆ ಮಹೋಜಿ ಮತ್ತೊಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಇಸ್ರೇಲ್ಗೆ ಬೆಂಬಲ ಸೂಚಿಸಿದ್ದಾರೆ. ಅಗತ್ಯವಿದ್ದರೆ ಉಗಾಂಡದಿಂದ 1 ಲಕ್ಷ ಸೈನಿಕರನ್ನ ಇಸ್ರೇಲ್ಗೆ ಕಳುಹಿಸಲು ನಾನು ಸಿದ್ಧ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಇದರಿಂದ ಅವರ ಹೇಳಿಕೆಗಳು ಕೇವಲ ಸಾಮಾಜಿಕ ಜಾಲತಾಣದ ಮಾತುಗಳಲ್ಲ, ಅಂತಾರಾಷ್ಟ್ರೀಯ ರಾಜತಾಂತ್ರಿಕ ಸಂಬಂಧಗಳ ಮೇಲೂ ಕೂಡ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂಬುದು ಸ್ಪಷ್ಟವಾಗುತ್ತದೆ. ಒಟ್ಟಾರೆ ಉಗಾಂಡ ಟರ್ಕಿ ಸಂಬಂಧಗಳಲ್ಲಿ ಹೊಸ ಒತ್ತಡವನ್ನು ಉಂಟು ಮಾಡ್ತಾ ಇರುವ ಮಹೋಜಿ ಕೈನೆರುಗಬಾ ಅವರ ಹೇಳಿಕೆಗಳು ಮುಂದಿನ ದಿನಗಳಲ್ಲಿ ಯಾವ ತಿರುವು ಪಡೆದುಕೊಳ್ಳುತ್ತದೆ ಎಂಬುದನ್ನು ಕಾದಷ್ಟೇ ನೋಡಬೇಕಾಗಿದೆ.